ಎಸ್ ಪ್ರಮುಖವಾಗಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ರಿಪೋರ್ಟ್ ಬಂತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಉತ್ತರ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದಾಗೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮಾತನಾಡಿದ್ದೇನೆ, ಫೈನಲ್ ರಿಪೋರ್ಟ್ ಬರಲಿದೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವರು ಪರಮೇಶ್ವರ್ ಅವರು ಮಾತಾಡ್ತಾರ್ರಿ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ವಾಸ್ತವಾಂಶ ಏನಿದೆ ಅಂತ ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಆಗಬೇಕು. ಜನರಿಗೆ ಅರಿವು ಮೂಡಬೇಕು ಅನ್ಬೋದು ನಮ್ಮ ಆಶಯವೂ ಕೂಡ ಇದೆ. ಯಾಕಂದ್ರೆ ಬಿಜೆಪಿ ನಾಯಕರು ಮಾತ್ರ ಅಲ್ಲ, ನಮ್ಮ ಆಶಯವೂ ಕೂಡ ಏನಿದೆ, ಅಲ್ಲಿ ರಿಪೋರ್ಟ್ ಬಗ್ಗೆ ಸಂಪೂರ್ಣವಾಗಿ ವರದಿ ಬರಬೇಕಾಗಿದೆ. ನೋಡಿ, ಅವರು ಸುಪ್ರೀಂ ಕೋರ್ಟ್ ನಲ್ಲಿ PIL ಹಾಕಿದ್ದು ಗೊತ್ತು, ಅವರು ಬೈದು ಕಳಿಸಿದ್ದು ಕೂಡ ನಮಗೆ ಗೊತ್ತು, ಎಲ್ಲವೂ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಬೋಡೆ ಎತ್ಕೊಂಡು ದೆಹಲಿಗೆ ಹೋಗಿದ್ದು ಕೂಡ ನಮ್ಮ ಗಮನಕ್ಕಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಎಲ್ಲಾ ಮಾಹಿತಿಗಳನ್ನ ಇಡುವಂತ ಕೆಲಸ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಷಡ್ಯಂತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥ ವಿಚಾರವೂ ಕೂಡ ಒಂದು ಕಡೆ, ಮತ್ತೊಂದು ಕಡೆ ದೆಹಲಿಗೆ ಬುರುಡೆ ತೆಗೆದುಕೊಂಡು ಹೋಗಿರುವಂಥ ವಿಚಾರ ಎಲ್ಲವೂ ಕೂಡ ಸಿಎಂ, ಮತ್ತೊಂದು ಕಡೆ ಜಿ ಪರಮೇಶ್ವರು, ಮತ್ತೊಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕಂದ್ರೆ ಮಾಧ್ಯಮಗಳು ಬಿತ್ತರಿಸ್ತಾ ಇರುವಂಥ ವರದಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಎಲ್ಲವೂ ಕೂಡ ಮಾಹಿತಿ ಇದ್ದೇ ಇರುತ್ತೆ. ಏನ್ ಕತೆ, ಏನಾಗ್ತಾ ಇದೆ, ಏನ್ ಬೆಳವಣಿಗೆ. ಯಾಕಂದ್ರೆ ರಾಜ್ಯದ ಜನರ ಗಮನ ಇರುವಂಥದ್ದು ಒಂದೇ ಒಂದು ಸುದ್ದಿ ಮೇಲೆ, ಅದು ಪ್ರಮುಖವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ದಿನ ಬೆಳಗಾದ್ರೆ ಏನೆಲ್ಲ ಒಂದು ಅಪ್ಡೇಟ್ ಆಗ್ತಾ ಇರುತ್ತೆ, ಯಾರ ಮೇಲಾದ್ರೂ ಒಂದಿಷ್ಟು ಆರೋಪ ಸಹಜವಾಗಿ ಬರುತ್ತೆ, ಮತ್ತೊಂದು ಕಡೆ ತಿಮ್ರೋಡಿ ವಿಡಿಯೋ ಆದ್ರೂ ಒಂದು ಕಡೆ ಬರುತ್ತೆ, ಚೆನ್ನೈ ಹೇಳಿಕೆ ಆದ್ರೂ ಒಂದು ಕಡೆ ಬರುತ್ತೆ. ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಕೇಳಿ ಬರಬೇಕಾದಂಥ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ಇರಲ್ವಾ? ಸೊ ಇವತ್ತು ನೋಡಿ, ಫೈನಲ್ ರಿಪೋರ್ಟ್ ಬರಬೇಕಾಗಿದೆ. ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ಏನು ಬೇಕಾದರೂ ಕೂಡ ಮಾಧ್ಯಮದವ್ರು ಕೇಳ್ತಾರೆ ಅಂದ ತಕ್ಷಣ, ಏನಾದರೂ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತೀರಾ ಅಂದ ತಕ್ಷಣ ಹೇಳೋಕ್ಕಾಗೋದಿಲ್ಲ. ಫೈನಲ್ ರಿಪೋರ್ಟ್ ಬರಬೇಕು. SIT ಅಧಿಕಾರಿಗಳು ಫೈನಲ್ ರಿಪೋರ್ಟ್ ಕೊಡಬೇಕು. ಅಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ವಿಚಾರಕ್ಕಾಗಿರ್ಬೋದು, ಅಲ್ಲಿ ಆಗ್ತಾ ಇರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಎಷ್ಟು ಬುರುಡೆಗಳು ಸಿಕ್ಕಿದೆ, ಎಷ್ಟು ಅಸ್ಥಿಪಂಜರಗಳು ಸಿಕ್ಕಿದೆ, ಯಾರ ಮೇಲೆ ಆರೋಪಗಳು ಬರ್ತಾ ಇದೆ, ನೇರವಾಗಿ ಯಾರ ಹೊಣೆಗಾರಿಕೆ ಇದ್ದಾರೆ ಅನ್ನೋದ್ರ ಬಗ್ಗೆ ಫೈನಲ್ ರಿಪೋರ್ಟ್ ಬರಬೇಕು. ಅಲ್ಲಿವರೆಗೂ ಕೂಡ ನಾವು ಸುಮ್ಮನೆ ಏನೇನೂ ಕೂಡ ಹೇಳೋಕೆ ಆಗೋತಿಲ್ಲ ಅಂತ ನೇರವಾಗಿ ಇಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ನೋಡಿ, ಇಲ್ಲಿ ಜಿ ಪರಮೇಶ್ವರ್ ಅವರು ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯನವರು ಆಗಿರ್ಬೋದು, ಎಲ್ಲವೂ ಕೂಡ ವರದಿ ಕೊಡುವಂಥ ಕೆಲಸವನ್ನ ಮಾಡ್ತಾರೆ. ಮುಂದಿನ ದಿನದಲ್ಲಿ SIT ಅಧಿಕಾರಿಗಳು ಸರಿಯಾದಂಥ ವರದಿಯನ್ನ ಸಲ್ಲಿಸಿದಂಥ ಸಂದರ್ಭದಲ್ಲಿ, ಸರಿಯಾದಂಥ ರಿಪೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಆ ವಿಚಾರ ಬಗ್ಗೆ ನಾವು ಪ್ರಸ್ತಾಪವನ್ನ ಮಾಡ್ತೀವಿ. ಜನರಿಗೂ ಕೂಡ ಸಾಕಷ್ಟು ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ, ಏನಾಗುತ್ತೆ, ಏನ್ ಕಥೆನೋ, ಏನೆಲ್ಲ ಬೆಳವಣಿಗೆ ಆಗುತ್ತೋ ಅನ್ನುವಂಥ ಕ್ಯೂರಿಯಾಸಿಟಿಯೂ ಕೂಡ ಅವರಿಗಿದೆ. ಸೊ ಹಾಗಾಗಿ ಅವರಿಗಾದ್ರೂ ಕೂಡ ನಾವು ಕೊಡುವಂತ ಕೆಲಸವನ್ನ ಮಾಡಬೇಕು. ಜನರ ಆಶಯವೂ ಕೂಡ ನಾವು ಇಲ್ಲಿ ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ ಅಲ್ಲ. ಕೇವಲ ಬಿಜೆಪಿ ನಾಯಕರು ಮಾತ್ರ ಅಲ್ಲ, ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ರೀ ಧರ್ಮಸ್ಥಳ ಕೇಸ್ನಲ್ಲಿ? ಬರೀ ದಿನ ಬೆಳಗಾದ್ರೆ ಅಸ್ತು ಪಂಜರ ಸಿಕ್ತು, ಇಷ್ಟು ಬುರುಡೆಗಳು ಸಿಕ್ತು, ಅವರು ಸಿಕ್ಕರು, ಇವರು ಹೆಸರು ಬಂತು, ಅದು ಆಯ್ತು, ಇದು ಆಯ್ತು, ಬರೀ ಇದನ್ನೇ ಕೇಳೋದಾಯ್ತು. ಫೈನಲ್ ರಿಪೋರ್ಟ್ ಯಾರಿಗೆ ಬರುತ್ತೆ, ಯಾರು ಆರೋಪಿಗಳಿದ್ದಾರೆ, ಯಾವಾಗ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತ ಜನ ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಫೈನಲ್ ರಿಪೋರ್ಟ್ ಬಂದ ನಂತರ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಾನು ನಿನ್ನೆ ಮಾತಾಡಿದ್ದೀನಿ, ಅವರು ರಿಪೋರ್ಟ್ ಬರಲಿ. ನಾನು ಟಿವಿಲಿ ಏನ್ ಸ್ಟೇಟ್ಮೆಂಟ್ ಆಗಿದೆ ಅದ್ರ ವಿಚಾರದ ಬಗ್ಗೆ, ತಾವೇನ್ ಪ್ರಚಾರ ಮಾಡಿದ್ರಿ ಅದ್ರ ಬಗ್ಗೆ ಎಲ್ಲ ನಾನು ನೋಡಿದೆ. ಈಗ ಇನ್ನ ನನಗೆ ಫೈನಲ್ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ರಾಜಕೀಯವಾಗಿ ಯಾರು ಬೇಕಾದ್ರೂ ಮಾತಾಡ್ಬೋದು, ಬಟ್ ನಾನು ಮಾತಾಡ್ಬೇಕಾದ್ರೆ ಸರ್ಕಾರ ಒಬ್ಬ ಪ್ರತಿನಿಧಿ ಆಗಿರೋದ್ರಿಂದ ಇಲ್ಲ ಹೋಮ್ ಮಿನಿಸ್ಟರ್ ಇಲ್ಲ ಚೀಫ್ ಮಿನಿಸ್ಟರ್ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಮಾಡ್ತೀನಿ. ರಿಪೋರ್ಟ್ ಬರಲಿ, ಆಮೇಲೆ ಮಾತಾಡ್ತೀನಿ. ಬಟ್ ವಾಸ್ತವಾಂಶ ಏನು ಅಂತ ಜನಕ್ಕೆ ಅರಿವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸರ್, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕಿ ವಜಾಗಿದ್ರು ಕೂಡ ಸರ್ಕಾರದ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ತೀರಾ? ಬೇಡ, ಅದು ನಮ್ಗೆ ಸುಪ್ರೀಂ ಕೋರ್ಟ್ ಆಗಿದ್ದು ಗೊತ್ತು, ಕೇಸ್ ಹೋಗಿದ್ದು ಗೊತ್ತು, PIL ಹಾಕಿದ್ದು ಗೊತ್ತು, PIL ನಡೀರಿ ಅದೇ ಲೋಕಲ್ ಅಲ್ಲೇ ಹೋಗಿ ಅಂತ ಅವ್ರು ಬೈಕ್ ಕಳಿಸಿದ್ದು ಗೊತ್ತು, ಅದೆಲ್ಲ ನಮ್ಗೆ ಗೊತ್ತಿದೆ ಅದು. ಬಟ್ ಅದನ್ನ ಯಾರನ್ನು ಸುಪ್ರೀಂ ಕೋರ್ಟ್ ಆಗಿದೆ ಅಂತ ಯಾರು ಹೇಳ್ಕೊಡಲ್ಲ. ಬುರುಡೆ ನೆತ್ಕೊಂಡೋಗಿ ಡೆಲ್ಲಿಗೆ ಕೊಡೋರು ಬುರುಡೆನ, ಅದು ಕೂಡ ನಮ್ಗೆ ಮಾಹಿತಿ ಇದೆ. ಬಟ್ ಅದನ್ನ ನಾವು ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಅವರೇ ನಮ್ಗೆ ನೋಡಿ ಇದನ್ನ ತಿಳಿಸಿದ್ರು. ಧರ್ಮಸ್ಥಳದಲ್ಲಿ
ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನು ಕೋರ್ಟ್ ಒಳಗೆ ಕರೆದೊಯ್ದಿದ್ದಾರೆ ಎಸ್ಐಟಿ ಪೊಲೀಸರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಎಸ್ಐಟಿ ಅವರು. ನ್ಯಾಯಮೂರ್ತಿ ವಿಜಯೇಂದ್ರ ಎದುರು ಹಾಜರುಪಡಿಸಿದ್ದಾರೆ ಎಸ್ಐಟಿ ಅವರು. ಬಿಎನ್ಎಸ್ಎಸ್ 183 ಅಡಿ ಆರೋಪಿ ಚಿನ್ನಯ್ಯ ಸ್ವೈಚ್ಛಾ ಹೇಳಿಕೆ ದಾಖಲಾಗಿತ್ತು. ಹಾಗಾಗಿ ಇವತ್ತು ಕೋರ್ಟ್ ವಿಚಾರಣೆ ಇತ್ತು. ಹಾಗಾಗಿ ಇವತ್ತು ಫೈನಲಿ ಕೋರ್ಟ್ ವಿಚಾರಣೆಗೆ ಚಿನ್ನಯ್ಯನನ್ನ ಹಾಜರುಪಡಿಸಿದ್ದಾರೆ ಎಸ್ಐಟಿ ಪೊಲೀಸರು. ಈಗಾಗಲೇ ಒಂದಷ್ಟು ಸ್ವೈಚ್ಛೆ ಹೇಳಿಕೆಗಳನ್ನ ಹೇಳುವ ಮೂಲಕ ಒಂದೊಂದೇ ಸತ್ಯವನ್ನ ಬಾಯ್ಬಿಡ್ತಾ ಇದ್ದಾನೆ ಚಿನ್ನಯ್ಯ. ಹಾಗಾಗಿ ಇನ್ನೂ ಕೂಡ ಈ ಒಂದು ಪ್ರೊಸೀಜರ್ ಏನಿದೆ ಇನ್ನೂ ಕೂಡ ಮುಗ್ದಿಲ್ಲ. ಹಾಗಾಗಿ ಇವತ್ತು ಮತ್ತೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಅವರು ಚಿನ್ನಯ್ಯನನ್ನ ಹಾಜರುಪಡಿಸಿದ್ದಾರೆ. ನ್ಯಾಯಮೂರ್ತಿ ವಿಜಯೇಂದ್ರ ಎದುರು ಹಾಜರುಪಡಿಸಿದ್ದಾರೆ ಎಸ್ಐಟಿ ಪೊಲೀಸರು. ಬಿಎನ್ಎಸ್ಎಸ್ 183 ಅಡಿ ಆರೋಪಿ ಚಿನ್ನಯ್ಯ ಸ್ವೈಚ್ಛಾ ಹೇಳಿಕೆ ಈಗಾಗಲೇ ದಾಖಲಾಗಿದೆ. ಆ ಒಂದು ಹೇಳಿಕೆಗಳಲ್ಲಿ ಮತ್ತಷ್ಟು ಹೇಳಿಕೆಗಳನ್ನ ಹೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಸ್ವೈಚ್ಛಾ ಹೇಳಿಕೆಗಳನ್ನ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆಗಮಿಸಿದ್ದಾನೆ ಚಿನ್ನಯ್ಯ. 3ನೇ ಬಾರಿ ಹೇಳಿಕೆ ನೀಡಲು ಬಂದಿರುವಂತದ್ದು ಚಿನ್ನಯ್ಯ. ಇಂದು ಚಿನ್ನಯ್ಯ ಹೇಳಿಕೆ ಪೂರ್ಣಗೊಳ್ಳುವಂತ ಸಾಧ್ಯತೆ ಇದೆ. ಶಿವಮೊಗ್ಗ ಜೈಲಿನಿಂದ ಕರೆತಂದಿದ್ದಾರೆ ಪೊಲೀಸರು. ಈಗಾಗಲೇ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು ಚಿನ್ನಯ್ಯನನ್ನ ಈಗಾಗಲೇ 2-3 ಬಾರಿ ಸ್ವೈಚ್ಛಾ ಹೇಳಿಕೆಗಳನ್ನ ಚಿನ್ನಯ್ಯ ಕೊಟ್ಟಿರುವಂತದ್ದು. ಇದೀಗ ಫೈನಲಿ 3ನೇ ಬಾರಿ ಚಿನ್ನಯ್ಯ ಸ್ವೈಚ್ಛಾ ಹೇಳಿಕೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಫೈನಲಿ ಇವತ್ತಾದ್ರೂ ಈ ಒಂದು ಸ್ವೈಚ್ಛಾ ಹೇಳಿಕೆ ಏನಿದೆ ಇದೆಲ್ಲವೂ ಕೂಡ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ.